Hello students, I am Dr. Prakash. I welcome you all for the presentation on cost management subject of 6th semester BCom. In this session number 2, I will be discussing about the topic cost control. To start with the definition of cost control, the process of monitoring and regulating the expenditure of funds is known as cost control. In other words, it means to regulate or control the operating costs in a business firm. ಸೊ ಯಾವುದೇ ಒಂದು ಸಂಸ್ಥೆ ಅವರು ಮಾಡ್ತಾ ಇರ್ತಕ್ಕಂಥ ವೆಚ್ಚ ಏನಿದೆ ಅದರ ಮೇಲೆ ಅವರೊಂದು ಕಣ್ಣಿಟ್ಟಿರಬೇಕಾಗತ್ತೆ ಮತ್ತು ಎಲ್ಲೆಲ್ಲಿ ಆ ವೆಚ್ಚ ಜಾಸ್ತಿ ಆಗ್ತಾ ಇರುತ್ತೆ ಅಥವಾ ಅವರ ಕೈಮೀರಿ ಹೋಗ್ತಾ ಇರುತ್ತೆ ಅದನ್ನು ಅವರು ನಿಯಂತ್ರಣ ಮಾಡಬೇಕಾದಂಥ ಒಂದು ಅವಶ್ಯಕತೆ ಅವರಿಗೆ ಖಂಡಿತವಾಗ್ಲೂ ಇರುತ್ತೆ. ಸೊ ಈ ನಿಟ್ಟಿನಲ್ಲಿ ಆ ಒಂದು ವೆಚ್ಚವನ್ನು ನಿಯಂತ್ರಣ ಮಾಡುವಂತಹ ಒಂದು ಪ್ರಕ್ರಿಯೆ ಏನಿದೆ ಅದನ್ನ ಇಲ್ಲಿ ವೆಚ್ಚ ನಿಯಂತ್ರಣ ಅಂತ ಹೇಳಿ ಕರೀತಾರೆ. Now let's move on to the features of cost control. So firstly, the cost control process involves setting the targets and standards, ascertaining the actual performance, comparing the actual performance with standards, investigating the variances and taking corrective action. ಸೊ ಮೊದಲಿಗೆ ಈ ವೆಚ್ಚ ನಿಯಂತ್ರಣ ಮಾಡಬೇಕು ಅನ್ನುವಂಥ ಒಂದು ಪ್ರಕ್ರಿಯೆಯಲ್ಲಿ ಮೊದಲಿಗೆ ಅವರು ಗುರಿ ಅಥವಾ ಒಂದು ಗುಣಮಟ್ಟವನ್ನು ಅಥವಾ ಒಂದು ಮಟ್ಟವನ್ನು ಅವರು ನಿರ್ಧಾರ ಮಾಡ್ಕೋಬೇಕಾಗಿ ಬರುತ್ತೆ. ಅದಾದ ನಂತರ then they have to ascertain the actual performance. ಸೊ ವಾಸ್ತವದಲ್ಲಿ ಏನು ಕಾರ್ಯಕ್ಷಮತೆ ಆಗಿದೆ ಅದನ್ನು ಅವರು ಕಂಡುಹಿಡ್ಕೋಬೇಕಾಗಿ ಬರುತ್ತೆ. And then they have to compare the actual performance with the standard. ಸೊ ವಾಸ್ತವದಲ್ಲಿ ಏನು ಕಾರ್ಯಕ್ಷಮತೆ ಇದೆ ಅದನ್ನು ಅವರು ಒಂದು ಮಟ್ಟವನ್ನು ಏನು ಅವರು ನಿರ್ಧಾರ ಮಾಡಿರ್ತಾರೆ ಅದರ ಜೊತೆಗೆ ಹೊಂದಾಣಿಕೆ ಅಥವಾ ಕಂಪ್ಯಾರಿಸನ್ ಹೋಲಿಕೆಯನ್ನು ಮಾಡ್ಕೋಬೇಕಾಗಿ ಬರುತ್ತೆ. Then they have to investigating the variances and taking corrective action. ಸೊ ಅದಾದ ನಂತರ ಅವರು ಏನಾದರೂ ವ್ಯತ್ಯಾಸಗಳು ಉಂಟಾಗಿದ್ರೆ ಅಂದರೆ ಅವ್ರು ಏನು ಒಂದು ಮಟ್ಟವನ್ನು ನಿರ್ಧಾರ ಮಾಡಿರ್ತಾರೆ ಅದರ ಜೊತೆಗೆ ವಾಸ್ತವದಲ್ಲಿ ಏನು ಕಾರ್ಯಕ್ಷಮತೆ ಆಗಿದೆ ಅದರ ಜೊತೆಗೆ ಅವರು ಅದನ್ನು ಹೋಲಿಕೆ ಮಾಡ್ತಾರೆ. ಹೋಲಿಕೆ ಮಾಡಿ ವ್ಯತ್ಯಾಸಗಳು ಏನಾಗಿದೆ ಆ ವ್ಯತ್ಯಾಸವನ್ನು ಇಲ್ಲಿ ವೇರಿಯನ್ಸಸ್ ಅಂತ ಹೇಳಿ ಕರೀತಾರೆ. ಸೊ ವ್ಯತ್ಯಾಸಗಳು ಏನಾದರೂ ನೆಗೆಟಿವ್ ಆಗಿದ್ರೆ ಸೊ ಅವಾಗ ಅದನ್ನೇ ಯಾವ ರೀತಿಯಲ್ಲಿ ಅವರು ನಿಯಂತ್ರಣವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಕ್ರಮ ತೆಗೆದುಕೊಳ್ತಾರೆ. ಸೊ ದಿಸ್ ಮೆಥಡ್ ಇಸ್ ಅಪ್ಲಿಕೇಬಲ್ ಟು ಐಟಮ್ಸ್ ಸಚ್ ಆಸ್ ಮೆಟೀರಿಯಲ್, ಲೇಬರ್ ಆ್ಯಂಡ್ ಓವರ್ ಹೆಡ್ಸ್. ಸೊ ಉದಾಹರಣೆಗೆ ಕೊಡಬೇಕಂತ ಹೇಳಿದ್ರೆ ಯಾವುದೋ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ನಲ್ಲಿ ಅವ್ರು ಏನೋ ಒಂದು ವಸ್ತುವನ್ನು ಉತ್ಪಾದನೆ ಮಾಡ್ತಿರ್ತಾರೆ ಅದಕ್ಕೆ ಅವರು ಮೆಟೀರಿಯಲ್ನ ಒಂದು 2000 ಟನ್ ಬೇಕು ಅಂತ ಹೇಳಿ ಸೊ ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡಿರ್ತಾರೆ. ಸೊ ವಾಸ್ತವದಲ್ಲಿ ಅವರು ಪ್ರೊಡಕ್ಷನ್ ಮಾಡಬೇಕಾದ್ರೆ ಆ ಮೆಟೀರಿಯಲ್ ಕನ್ಸಂಪ್ಷನ್ ಏನಿದೆ ಅದು 2500 ಆಗೋಗುತ್ತೆ. ಸೊ ಅವರು ಅಂದ್ಕೊಂಡಿದ್ದು 2000 ಆದರೆ ಆ್ಯಕ್ಚುಲ್ ಆಗಿ ಅವರು ಬಳಕೆ ಮಾಡಿರೋದು 2500. ಇಲ್ಲಿ ವ್ಯತ್ಯಾಸ ಏನಾಗುತ್ತೆ 500 ಟನ್ನಷ್ಟು ವ್ಯತ್ಯಾಸ ಅವ್ರಿಗೆ ಆಗುತ್ತೆ. ಸೊ ಈ ರೀತಿ 500 ಟನ್ ವ್ಯತ್ಯಾಸ ಆದಂಥ ಸಂದರ್ಭದಲ್ಲಿ ಆ ಒಂದು ಆರ್ಗನೈಸೇಷನ್ ಅವರು ಆ 500 ಟನ್ನ ಯಾವ ರೀತಿಯಲ್ಲಿ ಕೊಂಡ್ಕೋಬೇಕು, ಹೇಗೆ ಅದನ್ನು ಅರೇಂಜ್ಮೆಂಟ್ ಮಾಡಬೇಕು, ಇದೆಲ್ಲದ್ರ ಬಗ್ಗೆ ಕೂಡ ಅವರು ಅಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದಂಥ ಸಂದರ್ಭ ಬರುತ್ತೆ. ಸೊ ಆದ್ದರಿಂದ ಈ ಕಾಸ್ಟ್ ಕಂಟ್ರೋಲ್ ಅನ್ನೋ ಒಂದು ಪ್ರಕ್ರಿಯೆ ಏನಿದೆ ಇಟ್ ಇಸ್ ವೆರಿ ಎಸೆನ್ಷಿಯಲ್ ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ದ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ವೇರ್ ದ ಕಾಸ್ಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ವಿಲ್ ಬಿ ದ ಪ್ರೈಮ್ ಫ್ಯಾಕ್ಟರ್ ಫಾರ್ ಫಿಕ್ಸಿಂಗ್ ದ ಪ್ರೈಸ್ ಆಫ್ ಎ ಪ್ರಾಡಕ್ಟ್. ಸೊ ಇಲ್ಲಿ ಆಗಲೇ ಹೇಳಿದಾಗೆ ಆ 2000 ಟನ್ ಮೆಟೀರಿಯಲ್ ಅಂತ ಏನು ಅವರು ಮೊದಲಿಗೆ ಫಿಕ್ಸ್ ಮಾಡ್ಕೊಂಡಿರ್ತಾರೆ ಅದನ್ನು ಸ್ಟ್ಯಾಂಡರ್ಡ್ಸ್ ಅಂತ ಹೇಳಿ ಕರೀತಾರೆ. 2500 ಟನ್ ಏನು ಬಳಕೆ ಆಗಿರುತ್ತೆ ಅದನ್ನು ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್ ಅಂತ ಹೇಳಿ ಕರೀತಾರೆ. ಆ ವ್ಯತ್ಯಾಸ ಏನು 2000 ಮತ್ತು 2500ಕ್ಕೆ ವ್ಯತ್ಯಾಸ ಏನು 500 ಟನ್ ಆಗಿರುತ್ತೆ ಅದನ್ನು ವೇರಿಯನ್ಸ್ ಅಂತ ಹೇಳಿ ಕರೀತಾರೆ. ಆ ವೇರಿಯನ್ಸ್ ನೆಗೆಟಿವ್ ಆದರೂ ಆಗಿರ್ಬೋದು ಪಾಸಿಟಿವ್ ಆದರೂ ಆಗಿರ್ಬೋದು. ಸೊ ಇಲ್ಲಿ ನೆಗೆಟಿವ್ ವೇರಿಯನ್ಸ್ ಆಗುತ್ತೆ 2000 ಮೈನಸ್ 2500. ಸೊ ಕೆಲವು ಕಡೆ ಅವರು 2000 ಟನ್ ಬಳಕೆ ಆಗುತ್ತೆ ಅಂತ ಅಂದ್ಕೊಂಡಿರ್ತಾರೆ ಆದರೆ 1500 ಅಥವಾ 1600 ಟನ್ನಷ್ಟು ಮಾತ್ರನೇ ಬಳಕೆ ಆಗಿರುತ್ತೆ. ಅವಾಗಲ್ಲಿ 400 ಟನ್ನಷ್ಟು ಮೆಟೀರಿಯಲ್ ಅಲ್ಲಿ ಪಾಸಿಟಿವ್ ವೇರಿಯನ್ಸ್ ಆಗಿ ಇರುತ್ತೆ. ಸೊ ಪಾಸಿಟಿವ್ ವೇರಿಯನ್ಸ್ ಆಗಿದ್ರೆ ಅದು ಒಂದು ಸಂಸ್ಥೆಗೆ ಒಂದು ಒಳ್ಳೆಯ ಒಂದು ಲಕ್ಷಣ ಅಂತ ಹೇಳ್ಬೋದು. ಅದೇ ಅವ್ರಿಗೆ ನೆಗೆಟಿವ್ ವೇರಿಯನ್ಸ್ ಬಂತು ಅಂತ ಹೇಳಿದ್ರೆ ಆ ಸಂದರ್ಭಗಳಲ್ಲಿ ಆ ಒಂದು ಸಂಸ್ಥೆ ಅದನ್ನ ಯಾವ ರೀತಿಯಲ್ಲಿ ಕಡಿಮೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡಬೇಕಾಗಿ ಬರುತ್ತೆ. Then second feature of cost control is it aims at achieving the standard. As I already said, the standards will be fixed first and then it will be compared with the actual. So in order to achieve that standard, whatever measures that the company has to take will be taken by the organization to meet their standard. Then thirdly, it is a preventive function. ಪ್ರಿವೆಂಟಿವ್ ಫಂಕ್ಷನ್ ಅಂತ ಹೇಳುತ್ತೆ ಇಲ್ಲಿ
ಈ ಒಂದು ಸಂಸ್ಥೆನಲ್ಲಿ ಈ ಕಾಸ್ಟ್ ಕಂಟ್ರೋಲ್ ಅನ್ನೋದೇನಿದೆ ಇದು ಮೊದಲಿಗೆ ಆಗುವಂಥ ಒಂದು ಪ್ರಕ್ರಿಯೆ ಇದು ಆಗಿರುತ್ತೆ. ಸೊ ಮೊದಲಿಗೆ ಅಂತ ಹೇಳಿದ್ರೆ ಇಲ್ಲಿ ಎರಡು ಪ್ರಕ್ರಿಯೆಗಳು ಬರುತ್ತೆ, ಒಂದು ಕಾಸ್ಟ್ ಕಂಟ್ರೋಲ್ ಇನ್ನೊಂದು ಕಾಸ್ಟ್ ರಿಡಕ್ಷನ್. ಸೊ ಕಾಸ್ಟ್ ಕಂಟ್ರೋಲ್ ಅವರು ಮೊದಲಿಗೆ ಒಂದು ನಿರ್ಧಾರ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಆಗಿರುತ್ತೆ, ವೆರಾಸ್ ಕಾಸ್ಟ್ ರಿಡಕ್ಷನ್ ನಂತರದಲ್ಲಿ ಬರುವಂಥ ಒಂದು ಪ್ರಕ್ರಿಯೆ ಆಗಿರುತ್ತೆ. ಅಂದರೆ ಕಾಸ್ಟ್ ಕಂಟ್ರೋಲ್ ಮಾಡೋಕ್ಕಾಗದೇ ಇರತಕ್ಕಂಥ ಸಂದರ್ಭದಲ್ಲಿ ದೆನ್ ದೇ ವಿಲ್ ಗೋ ಫಾರ್ ದ ರಿಡಕ್ಷನ್ ಆಫ್ ದ ಕಾಸ್ಟ್. Then in cost control, costs are optimized before they are incurred. ಅಂದರೆ ವೆಚ್ಚವನ್ನು ಅವರು ಭರಿಸುವ ಮೊದಲೇ ಅದನ್ನು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ ಇದು ಆಗಿರುತ್ತೆ. It is generally applicable to items which have standards. As already said, it is applicable to items such as material, labor and overheads. It contains guidelines and directive management such as how to do a particular thing. ಸೊ ಇದಕ್ಕೆ ಯಾವ್ಯಾವ ಒಂದು ಮೆಟೀರಿಯಲ್ ಆಗಿರ್ಬೋದು, ಲೇಬರ್ ಆಗಿರ್ಬೋದು ಅಥವಾ ಓವರ್ ಹೆಡ್ಸ್ ಆಗಿರ್ಬೋದು, ಅದನ್ನು ಯಾವ ರೀತಿಯಲ್ಲಿ ಮ್ಯಾನೇಜ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮೊದಲೇ ಒಂದು ಮಾರ್ಗದರ್ಶನ ಪ್ರಕ್ರಿಯೆ ಅದನ್ನು ಅವರು ಮಾಡ್ಕೊಂಡಿರ್ತಾರೆ. Now let us discuss about aspects of cost control. The first one is planning. Initially, a plan or set of targets is established in the form of budgets and standards. So while controlling the cost, the first thing an organization has to do is fixing the standards. ಸೊ ಮೊದಲೇ ಹೇಳಿದಾಗೆ ಅವರು ಆ ಗುರಿಗಳನ್ನು ಅವರು ನಿರ್ಧಾರ ಮಾಡ್ಕೋಬೇಕಾಗಿ ಬರುತ್ತೆ. ಸೊ ಯಾವುದೇ ಒಂದು ಪ್ರಕ್ರಿಯೆಗೆ ಮೊದಲು ಅವರು ಒಂದು ಯೋಜನೆಯನ್ನು ಸಿದ್ಧಪಡಿಸ್ಕೊಳ್ತಾರೆ. ಅದೇ ರೀತಿ ಇಲ್ಲೂ ಕೂಡ ಅಷ್ಟೇ, ಮೊದಲಿಗೆ ಅವರು ಒಂದು ಬಜೆಟ್ನ ಅವರು ರೆಡಿ ಮಾಡ್ಕೊಳ್ತಾರೆ ಅಥವಾ ಒಂದು ಸ್ಟ್ಯಾಂಡರ್ಡ್ಸ್ನ ಅವರಲ್ಲಿ ಸೆಟ್ ಮಾಡ್ಕೋಬೇಕಾಗಿ ಬರುತ್ತೆ. And second thing is communication. The next step is to communicate the plan to those whose responsibility is to implement the plan. ಅಂದರೆ ಅದನ್ನು ಸಂಬಂಧಪಟ್ಟವರಿಗೆ ಕಮ್ಯುನಿಕೇಟ್ ಮಾಡ್ತಾ ಬರ್ತಾರೆ, ಅಂದರೆ ಅವರ ಗಮನಕ್ಕೆ ಆ ಎಲ್ಲ ಅಂಶಗಳನ್ನು ಕೂಡ ತರ್ತಾ ಬರ್ತಾರೆ. ಅದರಿಂದ ಅವರು ಆ ಯೋಜನೆಯ ಪ್ರಕಾರ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. And third one is motivation. So motivation is defined as a process that initiates, guides and maintains goal-oriented behaviors. ಅಂದರೆ ಈ ಕಾಸ್ಟ್ ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಏನಿದೆ ಅದನ್ನು ಅವರು ಸುಗಮವಾಗಿ ನಡೆಸೋದಕ್ಕೆ ಅವರನ್ನು ಪ್ರೇರೇಪಣೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಇಲ್ಲಿ ಮಾಡಲಾಗುತ್ತೆ. Then fourth one is appraisal and reporting. So comparison has to be made with the predetermined targets and actual performance. Deficiencies are noted and discussion is started to overcome deficiencies. So ಇಲ್ಲಿ ಅಪ್ರೈಸಲ್ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ, ಆ ಟಾರ್ಗೆಟ್ಸ್ ಅವರು ಗುರಿಗಳನ್ನು ಏನು ನಿರ್ಧಾರ ಮಾಡಿರ್ತಾರೆ ಅದನ್ನು ವಾಸ್ತವವಾಗಿ ಏನು ಅಲ್ಲಿ ಕಾರ್ಯಕ್ಷಮತೆ ಆಗಿದೆ ಅದರ ಜೊತೆಗೆ ಅವರು ಹೋಲಿಕೆಯನ್ನು ಮಾಡ್ತಾರೆ. ಅದರಲ್ಲಿ ವ್ಯತ್ಯಾಸಗಳನ್ನು ಅದನ್ನು ನೋಟ್ ಮಾಡಿಕೊಂಡು ಅದ್ರ ಬಗ್ಗೆ ಚರ್ಚೆಯನ್ನು ಮಾಡಿ ಆ ವ್ಯತ್ಯಾಸಗಳು ಏನಾಗಿದೆ ಅದನ್ನು ಕಡಿಮೆ ಮಾಡಲಿಕ್ಕೆ ಏನೇನು ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ವರದಿಯನ್ನು ಅವರು ನೀಡ್ತಾ ಬರ್ತಾರೆ. The next one is decision making. Finally, corrective actions and remedial measures are taken or the set of targets are revised depending upon the administration's understanding of the problem. ಅದಾದ ನಂತರ ಅಂತಿಮವಾಗಿ ಅದನ್ನು ಒಂದು ನಿರ್ಧಾರವನ್ನು ಮಾಡ್ತಾರೆ. ಇವುಗಳನ್ನು ನಿಯಂತ್ರಣ ಮಾಡಲಿಕ್ಕೆ, ವೆಚ್ಚ ನಿಯಂತ್ರಣ ಮಾಡಲಿಕ್ಕೆ ಕೈಗೊಳ್ಳಬೇಕಾದಂಥ ಕ್ರಮಗಳು ಏನು ಅಥವಾ ಪರಿಹಾರಗಳು ಏನು ಅಂತ ಹೇಳಿ ಅದನ್ನು ತೆಗೆದುಕೊಳ್ಳಲಾಗುತ್ತೆ. The main areas of cost control are, as already said, material, labor, overheads, sales and energy. Now let's move on to the advantages of cost control. It helps the firm to improve its profitability and competitiveness. ಅಂದರೆ ಒಂದು ಸಂಸ್ಥೆ ತಮ್ಮ ಲಾಭವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಇದು ಸಹಕಾರ ಮಾಡುತ್ತೆ. ಹಾಗೆಯೇ ಒಂದು ಸ್ಪರ್ಧಾತ್ಮಕ ಮನೋಭಾವವನ್ನು ಅವರಲ್ಲಿ ಉಂಟು ಮಾಡೋದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ ಅಂತ ಹೇಳಿ ಹೇಳ್ಬೋದು. And secondly, it helps the firm in reducing its cost and thus reduce its prices. ಸೊ ಈ ಒಂದು ವೆಚ್ಚ ನಿಯಂತ್ರಣ ಪ್ರಕ್ರಿಯೆ ಏನಿದೆ ಇದರಿಂದ ಆ ಒಂದು ಸಂಸ್ಥೆಯ ವೆಚ್ಚ ಕಡಿಮೆ ಆಗುತ್ತೆ. ಆ ವೆಚ್ಚ ಕಡಿಮೆ ಆಯಿತು ಅಂತ ಹೇಳಿದ್ರೆ ಅದು ಬೆಲೆಗಳು ಅಂದರೆ ಅಂತಿಮವಾದ ಬೆಲೆ ಏನಿದೆ ಅದನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಇದು ಸಹಕಾಯ ಆಗುತ್ತೆ. ಇಟ್ ಈಸ್ ಇಂಡಿಸ್ಪೆನ್ಸಿಬಲ್ ಫಾರ್ ಅಚೀವಿಂಗ್ ಗ್ರೇಟರ್ ಪ್ರೊಡಕ್ಟಿವಿಟಿ. ಸೊ ಯಾವುದೋ ಒಂದು ಸಂಸ್ಥೆ ಅವರಲ್ಲಿ ಒಂದು ಪ್ರೊಡಕ್ಟಿವಿಟಿನ ಇಂಪ್ರೂವ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಆವಾಗ ಕೂಡ ಈ ಒಂದು ಕಾಸ್ಟ್ ಕಂಟ್ರೋಲ್ ಅನ್ನೋದು ಸಹಾಯ ಮಾಡುತ್ತೆ ಅಂತ ಹೇಳಿ ಹೇಳ್ಬೋದು. If the price of the product is stable and reasonable, it can maintain higher sales and thus employment of workers. ಸೊ ಬೆಲೆಗಳು ಮಾರುಕಟ್ಟೆಯಲ್ಲಿ ಒಂದು ಸ್ಥಿರತೆಯನ್ನು ಕಾಯ್ದುಕೊಂಡ್ರೆ ಆ ಒಂದು ಸಂದರ್ಭದಲ್ಲಿ ಮಾರಾಟವನ್ನು ಹೆಚ್ಚಳ ಮಾಡೋದಕ್ಕೆ ಕೂಡ ಸಹಕಾರ ಆಗುತ್ತೆ. ಹಾಗೆಯೇ ಅದರಿಂದ ಉದ್ಯೋಗಗಳನ್ನು ಕೂಡ ಹೆಚ್ಚಳ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ.
Now let's see the disadvantages of cost control. The first one is it reduces the flexibility and process improvement in a company. So when the company tries to control the cost, it will reduce the flexibility and also it will restrict the company to take the improvement of the business activities of the concern. ಅಂದರೆ ಒಂದು ಕಂಪನಿಯವರು ಈ ವೆಚ್ಚ ನಿಯಂತ್ರಣ ಮಾಡ್ತಕ್ಕಂಥ ಪ್ರಕ್ರಿಯೆಗೆ ಕೈ ಹಾಕಿದ ಸಂದರ್ಭದಲ್ಲಿ ಅದು ಆ ಕಂಪನಿಯ ಒಂದು ನಮ್ಯತೆಯನ್ನು ಕಡಿಮೆ ಮಾಡುತ್ತೆ. ಹಾಗೆಯೇ ಆ ಒಂದು ಪ್ರಕ್ರಿಯೆಗಳಲ್ಲಿ ಏನು ಬೆಳವಣಿಗೆಯನ್ನು ಸಾಧಿಸಬೇಕಾಗಿರುತ್ತೆ ಅದನ್ನು ಕೂಡ ಅದು ಕಡಿಮೆ ಮಾಡಿಬಿಡುತ್ತೆ ಅಂತ ಹೇಳ್ತಾರೆ. ದೆನ್ ಸೆಕೆಂಡ್ಲಿ ಇಟ್ ವಿಲ್ ರೆಸ್ಟ್ರಿಕ್ಟ್ ದ ಇನೋವೇಷನ್ಸ್. ಸೊ ಯಾವುದೋ ಒಂದು ಕಂಪನಿ ಅವರು when the company decides to control the cost, they will not take the innovative actions or innovative measures so as to control the cost. ಅಂದರೆ ಒಂದು ಸಂಸ್ಥೆಯವರು ಅವರು ಏನು ಒಂದು ಇನೋವೇಷನ್ ಮಾಡಬೇಕಾಗಿರ್ತದೆ ಅಂದರೆ ಹೊಸ ಹೊಸ ನಾವೀನ್ಯತೆಯನ್ನು ತರಬೇಕಾಗಿರುತ್ತೆ ಅದನ್ನು ತರೋದಕ್ಕೆ ಅವರು ಮುಂದಾಗೋದಿಲ್ಲ. ಯಾಕಂದರೆ ಅವರ ಗಮನ ಕೇವಲ ಆ ವೆಚ್ಚಗಳನ್ನು ನಿಯಂತ್ರಣ ಮಾಡೋದ್ರ ಕಡೆ ಮಾತ್ರನೇ ಇರುತ್ತೆ ಹೊರತು ಬೇರೆ ಕಡೆಗೆ ಇರೋದಿಲ್ಲ. ಅಂಡ್ ಥರ್ಡ್ಲಿ, requirement of skillful personnel to set standards. So in order to set the standards, it needs the efficiency of the people who are involved in that particular process. ಅಂದರೆ ಒಂದು ಸಂಸ್ಥೆಯಲ್ಲಿ ಅವರು ಒಂದು ಮಟ್ಟವನ್ನು ನಿರ್ಧಾರ ಮಾಡಬೇಕು ಅಂತ ಹೇಳಿದ್ರೆ ಅಥವಾ ಒಂದು ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡಬೇಕು ಅಂತ ಹೇಳಿದ್ರೆ ಅವರಿಗೆ ಒಂದು ಸ್ಕಿಲ್ಫುಲ್ ಲೇಬರ್ ಅವಶ್ಯಕತೆ ಇರುತ್ತೆ. ಸೊ ಆ ರೀತಿ ಅವರಿಗೆ ಕೌಶಲ್ಯ ಇರತಕ್ಕಂಥ ಒಂದು ಸಿಬ್ಬಂದಿ ಅವರಲ್ಲಿ ಇಲ್ಲ ಅಂತ ಹೇಳಿದ್ರೆ ಆವಾಗ ಕೂಡ ಅವರು ಆ ನಿರ್ದಿಷ್ಟವಾದಂತಹ ಒಂದು ಮಟ್ಟ ಏನಿದೆ ಅದನ್ನು ಅವರು ನಿರ್ಧಾರ ಮಾಡೋದಕ್ಕೆ ಎಡವಬಹುದು ಅಥವಾ ಎಡವುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತೆ ಅಂತ ಹೇಳ್ಬೋದು. Now let's see the factors hampering cost control in India. ಅಂದರೆ ಈ ವೆಚ್ಚ ನಿಯಂತ್ರಣ ಮಾಡುವ ಒಂದು ಪ್ರಕ್ರಿಯೆಗೆ ಅಡೆತಡೆಗಳು ಏನಿದೆ ಅನ್ನೋತಕ್ಕಂಥ ಅಂಶಗಳನ್ನು ನಾವು ಇಲ್ಲಿ ನೋಡ್ತಾ ಹೋಗೋಣ. The first one is cost of raw materials and other intermediate products is high. ಸೊ ಭಾರತದಲ್ಲಿ ಹೆಚ್ಚಾಗಿ ಈ ಕಚ್ಚಾ ಸಾಮಗ್ರಿಗಳ ವೆಚ್ಚ ಏನಿದೆ ಹಾಗೆಯೇ ಇತರೆ ಉತ್ಪನ್ನಗಳ ವೆಚ್ಚ ಏನಿದೆ ಅದು ತುಂಬ ಅತ್ಯಧಿಕವಾಗಿರ್ತಕ್ಕಂಥದ್ದು ನಾವು ಕಾಣ್ತಾ ಬರ್ತೀವಿ. ಹೈ ಫಾರಿನ್ ಕಮಾಡಿಟಿ ಪ್ರೈಸಸ್, ಪರ್ಟಿಕ್ಯುಲರ್ಲಿ ಆಯಿಲ್. ಸೊ ಇಲ್ಲಿ ಆಯಿಲ್ ಅಂತಹ ಒಂದು ಉತ್ಪನ್ನಗಳ ಬೆಲೆ ಏನಿದೆ ಇದು ಅಧಿಕವಾಗಿ ಇದೆ ಅಂತ ನಾವು ಹೇಳ್ಬೋದು ವೆನ್ ಕಂಪೇರ್ಡ್ ಟು ಅದರ್ nations. Then power shortages and underutilization of capacity. ಸೊ ಭಾರತದಲ್ಲಿ ಈ ಪವರ್ ಶಾರ್ಟೇಜ್ ಅಥವಾ ಪವರ್ ಫೇಲ್ಯೂರ್ ಅನ್ನೋದು ಹೆಚ್ಚಾಗಿ ನಾವಿಲ್ಲಿ ಕಾಣ್ತಾ ಬರ್ತೀವಿ. ಅಂದರೆ ಸಾಮರ್ಥ್ಯದ ಕೊರತೆ ಅಂತಲೂ ಕೂಡ ಇಲ್ಲಿ ಹೇಳ್ಬೋದು. ಆ್ಯಂಡ್ ಅಂಡರ್ ಯುಟಿಲೈಸೇಷನ್ ಆಫ್ ಕೆಪಾಸಿಟಿ. ಸೊ ಒಂದು ಸಂಸ್ಥೆ 100% ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಇದ್ರೂ ಕೂಡ ಆ 100% ವರ್ಕ್ ಮಾಡೋದಕ್ಕೆ ಅವರಿಗೆ ಸಾಧ್ಯ ಆಗೋದಿಲ್ಲ ಬಿಕಾಸ್ ಆಫ್ ವೇರಿಯಸ್ ಫ್ಯಾಕ್ಟರ್ಸ್ ಲೈಕ್ ಸೊ ಪವರ್ ಫೇಲ್ಯೂರ್ ಆಗತಕ್ಕಂಥ ಸಂದರ್ಭದಲ್ಲಿ ಅವರು ಉತ್ಪಾದನೆಯನ್ನು ಸ್ಥಗಿತ ಮಾಡತಕ್ಕಂಥ ಒಂದು ಸಂದರ್ಭಗಳು ಕೂಡ ಬರುತ್ತೆ. ಸೊ ಆದ್ದರಿಂದ ಅವರಲ್ಲಿ ಸೊ ಸಾಮರ್ಥ್ಯ ಇದ್ದರೂ ಕೂಡ ಅದಕ್ಕೆ ತಕ್ಕಂತೆ ಕೆಲಸ ಮಾಡೋದಕ್ಕೆ ಇಲ್ಲಿ ಸಾಧ್ಯ ಆಗೋದಿಲ್ಲ. ದೆನ್ ಡಿಲೇ ಇನ್ ದ ಇಶ್ಯೂ ಆಫ್ ಲೈಸೆನ್ಸಸ್. ಸೊ ಭಾರತದಲ್ಲಿ ಈ ಲೈಸೆನ್ಸ್ ಕೊಡುವಂಥ ಪ್ರಕ್ರಿಯೆ ಏನಿದೆ ಅದು ಕೂಡ ಬಹಳ ನಿಧಾನ ಗತಿಯಲ್ಲಿ ಸಾಗುತ್ತೆ. ಅದು ಕೂಡ ಒಂದು ಸಂಸ್ಥೆಗೆ ಒಂದು ಹೊಡೆತ ನೀಡತಕ್ಕಂಥ ಸಾಧ್ಯತೆಗಳು ಇರುತ್ತೆ. Then high rates of taxes tend to rise the overall cost of production in India. ಸೊ ಭಾರತದಲ್ಲಿ ತೆರಿಗೆಗಳು ಕೂಡ ಜಾಸ್ತಿ ಇದೆ. ಆದ್ದರಿಂದ ಈ ತೆರಿಗೆಗಳು ಹೆಚ್ಚಾದಂತೆ ಅದರಿಂದ ಉತ್ಪಾದನೆಯ ವೆಚ್ಚ ಏನಿದೆ ಅದು ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಅನ್ನೋದನ್ನು ಕೂಡ ನಾವಿಲ್ಲಿ ಕಾಣಬಹುದು. Now let us see some examples of general techniques used by the companies to cut the costs that are available now. The first one is using the Skype to make domestic and international phone calls. ಸೊ ಮೊದಲೆಲ್ಲ ನಾವೇನು ನೋಡ್ತಾ ಇದ್ವಿ, ಸೊ ISD ಕಾಲ್ಸ್ ಮಾಡಬೇಕು ಅಂತ ಹೇಳಿದ್ರೆ ಅದರ ಕಾಲ್ ರೇಟ್ ತುಂಬ ಹೆಚ್ಚಾಗಿ ಇರ್ತಾ ಇತ್ತು. ಸೊ ಈಗ ನಮ್ಮಲ್ಲಿ ಹಲವಾರು ತಂತ್ರಜ್ಞಾನಗಳು ಇಲ್ಲಿ ಸಿಗ್ತಾ ಇದೆ. ಉದಾಹರಣೆಗೆ ಸ್ಕೈಪ್ನಂತಹ ಒಂದು ತಂತ್ರಜ್ಞಾನ ಇದೆ. ಇದರಿಂದ ಅವರು ಡೊಮೆಸ್ಟಿಕ್ ಕಾಲ್ಸ್ ಆಗಿರ್ಬೋದು ಅಥವಾ ಇಂಟರ್ನ್ಯಾಷನಲ್ ಕಾಲ್ಸ್ ಆಗಿರ್ಬೋದು ಅದನ್ನು ಅವರದರಲ್ಲಿ ಉಚಿತವಾಗಿ ಮಾಡಲಿಕ್ಕೆ ಅನುಕೂಲ ಇರುತ್ತೆ. And second one is establish presence on social media sites such as Facebook and Twitter instead of newspaper, magazine, mail. ಸೊ ನಾವು ಒಂದು ದಿನಪತ್ರಿಕೆಗಳಲ್ಲಿ ಅಥವಾ ಮ್ಯಾಗ್ಝಿನ್ಗಳಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಕೊಡಬೇಕು ಅಂತ ಹೇಳಿದ್ರೆ ಅದರ ವೆಚ್ಚ ಏನಿದೆ ತುಂಬ ಹೆಚ್ಚಾಗಿ ಇರುತ್ತೆ. ಸೊ ಆದ್ದರಿಂದ ಆ ವೆಚ್ಚವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಸಾಮಾಜಿಕ ಮಾಧ್ಯಮಗಳು ಏನಿದೆ ಅಂದರೆ ಫೇಸ್ಬುಕ್ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು ಅಥವಾ ಇತರೆ ಮಾಧ್ಯಮಗಳು ಏನಿದೆ ಅದನ್ನು ಬಳಕೆ ಮಾಡಿಕೊಂಡು ಅವರು ಅಡ್ವರ್ಟೈಸ್ಮೆಂಟ್ಸ್ನ ಮಾಡ್ತಕ್ಕಂಥದ್ದು,
ಆ ಪ್ರಾಡಕ್ಟ್ ಬಗ್ಗೆ ಡೀಟೇಲ್ಸ್ನ ಕೊಡ್ತಕ್ಕಂಥದ್ದು ಇದೆಲ್ಲವನ್ನು ಕೂಡ ಮಾಡೋದ್ರ ಮುಖಾಂತರ ವೆಚ್ಚವನ್ನು ತಗ್ಗಿಸಿಕೊಳ್ಳುವಂಥ ಒಂದು ಸಾಧ್ಯತೆ ಅವರಲ್ಲಿ ಇರುತ್ತೆ. And third one, use electronic communication, cut down on print and paper communication. ಸೊ ಹೆಚ್ಚಾಗಿ ಎಲೆಕ್ಟ್ರಾನಿಕ್ ಮಾಧ್ಯಮಗಳನ್ನು ಅವರು ಬಳಸ್ಕೊಳ್ಳೋ ಮುಖಾಂತರ ಅವರು ಈ ಪ್ರಿಂಟಿಂಗ್ ಕಾಸ್ಟ್ ಏನಿದೆ ಅದನ್ನು ಕಡಿಮೆ ಮಾಡ್ಕೋಬಹುದು, ಹಾಗೆಯೇ ಪೇಪರ್ ಕಮ್ಯುನಿಕೇಷನ್ ಕಾಸ್ಟ್ ಏನಿದೆ ಅದನ್ನು ಕೂಡ ಅವರಲ್ಲಿ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇರುತ್ತೆ. ದೆನ್ ಔಟ್ಸೋರ್ಸ್ ಕಂಪ್ಯೂಟರ್ ಮೇಂಟೆನೆನ್ಸ್. ಸೊ ಇಫ್ ಯು ಔಟ್ಸೋರ್ಸ್ ದ ಕಂಪ್ಯೂಟರ್ ಮೇಂಟೆನೆನ್ಸ್ ಟು ಎ ಪ್ರೈವೇಟ್ ಆರ್ಗನೈಸೇಷನ್, ದೆನ್ ದೇ ವಿಲ್ ಮೇಂಟೈನ್ ದ ಕಂಪ್ಯೂಟರ್ಸ್ ಐದರ್ ಆನ್ಯುಯಲಿ ಆರ್ to monthly or quarterly or half yearly. So with this the company can reduce the maintenance cost. ಅಂದರೆ ಒಂದು ಕಂಪನಿಯವರು ಈ ಕಂಪ್ಯೂಟರ್ಗಳನ್ನು ಮೇಂಟೈನ್ ಮಾಡೋದಕ್ಕೋಸ್ಕರ ಹೊರಗುತ್ತಿಗೆಯನ್ನು ನೀಡೋದ್ರ ಮುಖಾಂತರ ಅವರು ಆ ಒಂದು ವೆಚ್ಚ ಏನಿದೆ ಅದನ್ನು ಕೂಡ ತಗ್ಗಿಸ್ಕೊಳ್ಳೋದಕ್ಕೆ ಸಾಧ್ಯತೆಗಳು ಇರುತ್ತೆ. ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ತಿಂಗಳಿಗೋ ಅಥವಾ 3 ತಿಂಗಳಿಗೋ ಅಥವಾ 6 ತಿಂಗಳಿಗೋ ಅಥವಾ ವರ್ಷಕ್ಕೋ ಒಂದು ಸಾರಿ ಬಂದು ಅವರು ಅದನ್ನು ಕಂಪ್ಯೂಟರ್ಗಳನ್ನು ಸರ್ವಿಸ್ ಮಾಡೋದಾಗಿರಲಿ, ರಿಪ್ಲೇಸ್ಮೆಂಟ್ ಮಾಡೋದಾಗಿರಲಿ ಅದೆಲ್ಲವನ್ನು ಕೂಡ ಮಾಡಿ ಹೋಗ್ತಾ ಇರ್ತಾರೆ. Then lease equipment. So instead of buying the equipments, the company can opt for taking the equipments on lease. ಅಂದರೆ ಅವರು ಅದನ್ನು ಈ ಒಂದು ಲೀಸ್ ಬೇಸಿಸ್ ಮೇಲೆ ಎಕ್ವಿಪ್ಮೆಂಟ್ಸ್ನ ಪರ್ಚೇಸ್ ಮಾಡೋದ್ರ ಮುಖಾಂತರ, ಅಂದರೆ ಅದನ್ನು ಕೊಂಡ್ಕೊಳ್ಳೋದ್ರ ಮುಖಾಂತರ ಅವರು ಆ ಒಂದು ಪರ್ಚೇಸ್ ಕಾಸ್ಟ್ ಏನಿದೆ ಅದನ್ನು ತಗ್ಗಿಸ್ಕೊಳ್ಳೋದಕ್ಕೆ ಕೂಡ ಇಲ್ಲಿ ಸಾಧ್ಯ ಇರುತ್ತೆ. ಶೇರ್ ಆಫೀಸ್ ಆರ್ ಬಿಲ್ಡಿಂಗ್ ಸ್ಪೇಸ್ ವಿತ್ ಅನದರ್ ಬಿಸ್ನೆಸ್. ಸೊ ಆ ಆಫೀಸ್ನ ಒಂದು ಬಿಲ್ಡಿಂಗ್ ಅಥವಾ ಏನು ಸ್ಥಳಾವಕಾಶ ಇರುತ್ತೆ ಅದನ್ನು ಇನ್ನೊಂದು ವ್ಯವಹಾರ ಅಥವಾ ವ್ಯವಹಾರದವರ ಜೊತೆಗೆ ಹಂಚ್ಕೊಳ್ಳೋದ್ರ ಮುಖಾಂತರ ವೆಚ್ಚವನ್ನು ತಗ್ಗಿಸ್ಕೊಳ್ಳೋದಕ್ಕೆ ಸಾಧ್ಯ ಇರುತ್ತೆ. Now let us discuss about the techniques of cost control. So the techniques that are used to control the costs are budgetary control, standard costing, inventory control, ratio analysis, variance analysis or standard costing. So here ಬಡ್ಜೆಟ್ರಿ ಕಂಟ್ರೋಲ್ ಮತ್ತು ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಇದೆರಡನ್ನು ಕೂಡ ನಾವು ಈ ಸೆಮಿಸ್ಟರ್ನಲ್ಲಿ ನೀವು ಓದ್ತಾ ಹೋಗ್ತೀರಾ. ಇನ್ವೆಂಟ್ರಿ ಕಂಟ್ರೋಲ್ ಇದು ಆಲ್ರೆಡಿ ನೀವು ಲಾಸ್ಟ್ ಸೆಮಿಸ್ಟರ್ನಲ್ಲಿ ಅಥವಾ ಅದರ ಪ್ರೀವಿಯಸ್ ಸೆಮಿಸ್ಟರ್ನಲ್ಲಿ ಕಾಸ್ಟ್ ಅಕೌಂಟಿಂಗ್ನಲ್ಲಿ ಓದಿರ್ತೀರಾ. ರೇಷಿಯೋ ಅನಾಲಿಸಿಸ್ ಇದನ್ನು ನೀವು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಸಬ್ಜೆಕ್ಟ್ನಲ್ಲಿ ಈ ಸೆಮಿಸ್ಟರ್ನಲ್ಲಿ ಓದ್ತಾ ಹೋಗ್ತೀರಾ. ದೆನ್ ವೇರಿಯನ್ಸ್ ಅನಾಲಿಸಿಸ್. ಸೊ ಇದೆಲ್ಲವನ್ನು ಕೂಡ ಇಷ್ಟು ಟೆಕ್ನಿಕ್ಸ್ಗಳನ್ನ ಕೂಡ ಇಲ್ಲಿ ಕಾಸ್ಟ್ ಕಂಟ್ರೋಲ್ ಮೆಷರ್ಸ್ ಇದರಲ್ಲಿ ಅವರು ನಾವು ನೋಡ್ತಾ ಬರ್ಬೋದು. ಸೊ ಹಿಯರ್ ವಿ ಹ್ಯಾವ್ ರೇಷಿಯೋ ಅನಾಲಿಸಿಸ್. A ratio is defined as an arithmetical, quantitative, numerical relationship between two numbers. Ratio analysis is a very important and age-old technique of financial analysis. So it's a tool used by individuals to conduct a quantitative analysis of information in a company's financial statements. So company financial statements ಏನಿದೆ ಲೈಕ್ ಬ್ಯಾಲೆನ್ಸ್ ಶೀಟ್ ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದನ್ನು ಸುಲಭವಾಗಿ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ನಾವು ಕಮ್ಯುನಿಕೇಟ್ ಮಾಡುವಂಥ ಒಂದು ವ್ಯವಸ್ಥೆ ಏನಿದೆ ಅದನ್ನು ಈ ರೇಷಿಯೋಗಳ ಮುಖಾಂತರ ಮಾಡ್ಬೋದು. ಸೊ ಇಟ್ ಎಸ್ಟಾಬ್ಲಿಷಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಟೂ ನಂಬರ್ಸ್. ಅಂದರೆ ಒಂದು ಸಂಸ್ಥೆಯ ಎರಡು ಅಂಶಗಳು ಏನಿರುತ್ತೆ ಲೈಕ್ ಕರೆಂಟ್ ಅಸೆಟ್ಸ್, ಕರೆಂಟ್ ಲಯಬಿಲಿಟೀಸ್, ಸೊ ಇವುಗಳ ಮಧ್ಯೆ ಒಂದು ರಿಲೇಷನ್ಶಿಪ್ನ ಅವರು ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ದಟ್ ರಿಲೇಷನ್ಶಿಪ್ ಇಸ್ ಕಾಲ್ಡ್ ಆಸ್ ದ ರೇಷಿಯೋ. ಸೊ there is a ratio called as current ratio which establishes the relationship between current assets to current liabilities of a company. So like this, the company can use the many such ratios to evaluate the performance of the company. Now let's see the features of ratio analysis. It is mainly used as an external standard, that is for comparing the performance with other organizations in the industry. ಅಂದರೆ ಒಂದು ಕಂಪನಿಯ ಒಂದು ಕಾರ್ಯಕ್ಷಮತೆ ಏನಿದೆ ಅದನ್ನು ಇನ್ನೊಂದು ಕಂಪನಿಯ ಕಾರ್ಯಕ್ಷಮತೆ ಜೊತೆಗೆ ಹೋಲಿಕೆ ಮಾಡೋದಕ್ಕೆ ಈ ಒಂದು ಟೂಲ್ ಏನಿದೆ ಅದನ್ನು ಯೂಸ್ ಮಾಡ್ತಾರೆ. ಇಟ್ ಇಸ್ ಅ ಸ್ಟ್ಯಾಟಿಸ್ಟಿಕಲ್ ಯಾರ್ಡ್ಸ್ಟಿಕ್ ದಟ್ ಪ್ರೊವೈಡ್ಸ್ ಅ ಮೆಜರ್ ಆಫ್ ದ ರಿಲೇಷನ್ಶಿಪ್ ಬಿಟ್ವೀನ್ ಟೂ ಫಿಗರ್ಸ್. ಸೊ ಯಾವುದೇ ಒಂದು ಸಂಸ್ಥೆಯ ಎರಡು ಅಂಶಗಳ ಮಧ್ಯೆ ಅವುಗಳ ಹೋಲಿಕೆಯನ್ನು ಮಾಡೋದಕ್ಕೆ ಅಥವಾ ಅದನ್ನು ಅಳತೆ ಮಾಡಲಿಕ್ಕೆ ಇರತಕ್ಕಂಥ ಒಂದು ಅಳತೆಗೋಲು ಅಂತ ಇದನ್ನು ಹೇಳ್ಬೋದು. ಇಟ್ ಮೇ ಬಿ ಎಕ್ಸ್ಪ್ರೆಸ್ಡ್ ಇನ್ ಪರ್ಸೆಂಟೇಜ್ ಟರ್ಮ್ಸ್ ಆಸ್ ಎ ಪ್ರಪೋರ್ಷನ್ ಆರ್ ಆಸ್ ಎ ರೇಟ್. ಸೊ ಈ ರೇಷಿಯೋ ಏನಿದೆ ಇದನ್ನು ನಾವು ಪರ್ಸೆಂಟೇಜ್ಗಳಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು ಅಥವಾ ಪ್ರಪೋರ್ಷನ್ ರೂಪದಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು ಅಥವಾ ರೇಟ್ ಅಂತ ಹೇಳಿ ಅದನ್ನು ಕೂಡ ಎಕ್ಸ್ಪ್ರೆಸ್ ಮಾಡ್ಬೋದು. Some of the most commonly used ratios for cost comparisons are as follows: sales to total assets, production costs to cost of sales, administration costs to cost of sales, sales to inventory. The next one is variance analysis. Variance is defined as the difference between the expected amount and the actual amount of cost or revenues. So it is the investigation of the difference between actual and planned behavior. For example,
If you budget for sales to be 10,000 and the actual sales are 8,000, then the variance analysis yields a difference of rupees 2,000. ಸೊ ಆಗಲೇ ಹೇಳಿದಾಗೆ ವೇರಿಯನ್ಸ್ ಅಂತ ಹೇಳಿದ್ರೆ ಈ ವ್ಯತ್ಯಾಸಗಳು ಏನಿರುತ್ತೆ ಇದು ಆ ಸ್ಟ್ಯಾಂಡರ್ಡ್ ಮತ್ತು ಆಕ್ಚುಯಲ್ಗಳ ಮಧ್ಯೆ ಇರತಕ್ಕಂಥ ವ್ಯತ್ಯಾಸ ಆಗಿರುತ್ತೆ. ಸೊ ಒಂದು ಕಂಪನಿಯವರು ಅದರ ಮಾರಾಟವನ್ನು 10,000 ಅಂತ ಹೇಳಿ ನಿಗದಿ ಮಾಡಿರ್ತಾರೆ, ಆದರೆ ವಾಸ್ತವದಲ್ಲಿ ಆ ಮಾರಾಟ ಬರೀ 8,000 ಮಾತ್ರ ಆಗಿದ್ರೆ ಅದರಲ್ಲಿ ಇರತಕ್ಕಂಥ ವ್ಯತ್ಯಾಸ ಏನಿದೆ ಅದು 2,000 ಅಂತ ಹೇಳಿ ಕರೀತಾರೆ. ಆ 2,000 ಏನಿದೆ ಅದನ್ನು ಅವರು ಆ ವೇರಿಯನ್ಸ್ ಅಂತ ಹೇಳಿ ಟ್ರೀಟ್ ಮಾಡ್ತಾರೆ. ದೆನ್ ದೇ ವಿಲ್ ಟ್ರೈ ಟು ರೆಡ್ಯೂಸ್ ಸಚ್ ವೇರಿಯನ್ಸಸ್. Now let's see the causes for variances. If variance exists, their causes have to be determined for taking the corrective actions. So there are many causes for variations which are listed below. Changes in productivity can alter the cost levels. Changes in product design will alter the cost levels. Investments in new capital and replacement of old equipments can have immediate effects on both operating cost and overhead cost. Changes in hours of working time will have its influence on costs. ಅಂದರೆ ಈ ವ್ಯತ್ಯಾಸಗಳು ಆಗೋದಕ್ಕೆ ಕಾರಣಗಳು ಏನೇನು ಇರಬಹುದು ಅಂತ ಹೇಳಿದ್ರೆ, ಸೊ ಉತ್ಪಾದನೆಯನ್ನು ಹೆಚ್ಚಳ ಮಾಡಿದಾಗ ಅಥವಾ ಅದನ್ನು ಆಲ್ಟರ್ ಮಾಡಿದಂಥ ಸಂದರ್ಭದಲ್ಲಿ ಉತ್ಪಾದನಾ ವೆಚ್ಚ ಏನಿದೆ ಅದು ವ್ಯತ್ಯಾಸಗಳು ಆಗ್ತಾ ಹೋಗುತ್ತೆ. ಹಾಗೆ ಆ ಒಂದು ಉತ್ಪನ್ನದ ರಚನೆ ಏನಿದೆ ಅದನ್ನು ಕೂಡ ಬದಲಾವಣೆ ಮಾಡಿದಂಥ ಸಂದರ್ಭದಲ್ಲಿ ಈ ವೆಚ್ಚಗಳು ಬದಲಾಗ್ತಾ ಹೋಗುತ್ತೆ. ಹಾಗೆಯೇ ಹಳೆಯ ಎಕ್ವಿಪ್ಮೆಂಟ್ಗಳನ್ನು ಹೊಸದಕ್ಕೆ ನಾವು ರಿಪ್ಲೇಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವಾಗ ಕೂಡ ಈ ಉತ್ಪಾದನಾ ವೆಚ್ಚ ಏನಿದೆ ಅದು ಹೆಚ್ಚಳ ಆಗ್ತಾ ಹೋಗುತ್ತೆ. ಮತ್ತು ಕೆಲಸ ಮಾಡ್ತಕ್ಕಂಥ ಸಮಯ ಏನಿದೆ ಅದರಲ್ಲಿ ವ್ಯತ್ಯಾಸ ಆದಾಗಲೂ ಕೂಡ ಈ ವೇರಿಯನ್ಸ್ ಅನ್ನೋದು ನಮಗಿಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಸೊ ವಿತ್ ದಿಸ್ ಐ ವಿಲ್ ಕನ್ಕ್ಲೂಡ್ ದಿಸ್ ಪ್ರೆಸೆಂಟೇಷನ್. ಥ್ಯಾಂಕ್ ಯು.